ಕ್ಯಾನ್ಸರ್ ಕುರಿತು ಅರಿವು ಮೂಡಿಸಲು ಬೃಹತ್ ಪ್ರಮಾಣದ ಜಾಥಾವನ್ನು ಬೀದರ್ನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಬೀದರ್ನ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಜಾಥಾವನ್ನು ನೆರವೇರಿಸಲಾಯಿತು. ಪ್ರತಿ ವರ್ಷ ಭಾರತದಾದ್ಯಂತ 14 ರಿಂದ 15 ಲಕ್ಷ ಕ್ಯಾನ್ಸರ್ ಹೊಸ ಪ್ರಕರಣಗಳು ವರದಿಯಾಗುತ್ತಿದ್ದು 8 ರಿಂದ 9 ಲಕ್ಷ ಸಾವುಗಳು ಸಂಭವಿಸುತ್ತಿದೆ. ಅದರಿಂದ ಯಾವುದೇ ತರಹದ ಕ್ಯಾನ್ಸರ್ ಲಕ್ಷಣಗಳು ಕಂಡುಬಂದಲ್ಲಿ ಜನರು ತಮ್ಮ ಸಮೀಪದ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ಪರೀಕ್ಷೆಗೊಳಗಾಗಬೇಕೆಂದು ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ಕಿರಣ್ ಪಾಟೀಲ್ ತಿಳಿಸಿದರು. ಈ ಕಾರ್ಯಕ್ರಮವನ್ನ ರಿಬ್ಬನ್ ಕತ್ತರಿಸುವ ಮುಖಾಂತರ ಧ್ವಜವನ್ನ ತೋರಿಸಿ ಜಾಥಾಕ್ಕೆ ಚಾಲನೆಯನ್ನ ನೀಡಿದರು. ಇನ್ನು ಈ ಜಾಗೃತಿ ಜಾಥಾ ನಡಿಗೆಗೆ ಚಾಲನೆ ಕೊಡಬೇಕು ಅಂತೇಳಿ ಎಲ್ಲ ಅಧಿಕಾರಿಗಳು ಕೋರಲಾಗಿದೆ. ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಹಾಗೂ ಎಸ್ ಬಿ ಪಾಟೀಲ್ ಡೆಂಟಲ್ ಕಾಲೇಜ್, ಸಿದ್ದರಾಮೇಶ್ವರ ಕಾಲೇಜ್ ಎಲ್ಲ ಸಂಯುಕ್ತಾಶ್ರಯದಲ್ಲಿ ದಿವಸ ನಾವು ವಿಶ್ವ ಕ್ಯಾನ್ಸರ್ ದಿನಾಚರಣೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಒಂದು ಜಾಥಾ ಕಾರ್ಯಕ್ರಮಗಳಿದ್ದೇವೆ. ಪ್ರತಿ ವರ್ಷ ಫೆಬ್ರವರಿ 4ನೇ ತಾರೀಕಿನಂದು ನಾವು ಈ ಒಂದು ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಯೂನಿಯನ್ ಫಾರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಸೊಸೈಟಿ ವತಿಯಿಂದ ಇದು ವಿಶ್ವದಾದ್ಯಂತ ಎಲ್ಲ ಕಡೆ ಜರುಗುವ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಈ ವರ್ಷದ ನಮ್ಮ ಘೋಷವಾಕ್ಯ ಅಂತಂದರೆ ವಿಶೇಷತೆಯಿಂದ ಏಕತೆ ಅಂತ ಬಿಟ್ಟಿದೆ. ಮುಖ್ಯ ಉದ್ದೇಶ, ನಾವು ಈ ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಆಚರಿಸುವ ಮುಖ್ಯ ಉದ್ದೇಶ ಅಂತಂದರೆ ನಮ್ಮ ಜನಸಾಮಾನ್ಯರಲ್ಲಿ, ಸಮಾಜದಲ್ಲಿ ಕ್ಯಾನ್ಸರ್ ಬಗ್ಗೆ ಹೆಚ್ಚು ಅರಿವು ಮೂಡಿಸುವುದು, ಜಾಗೃತಿ ಮೂಡಿಸುವುದು, ಅದರ ರೋಗ ಲಕ್ಷಣಗಳೇನಿದ್ದಾವೆ ಅದನ್ನು ಯಾವ ರೀತಿಯಾಗಿ ತಡೆಗಟ್ಟಬಹುದು ಮತ್ತು ಪ್ರಾಥಮಿಕ ಹಂತದಲ್ಲಿ ಅದನ್ನು ನಾವು ಯಾವ ರೀತಿಯಾಗಿ ಗುರುತಿಸಬಹುದು ಮತ್ತು ಆ ಗುರುತಿಸುವಿಕೆಯಿಂದ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ನೀಡುವುದರ ಬಗ್ಗೆ ನಾವು ಜನಸಾಮಾನ್ಯರಲ್ಲಿ ಅದರ ಬಗ್ಗೆ ಅರಿವು ಮೂಡಿಸುವ ಒಂದು ಉದ್ದೇಶದಿಂದ ಹಾಗೆ ಹಲವಾರು ಹಂತದಲ್ಲಿ ಎಲ್ಲ ಒಂದು ಸಮಾಜದ ಎಲ್ಲ ಒಂದು ಶಾಖೆಯಲ್ಲಿ ನಾವು ಈ ಒಂದು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಮುಖ್ಯವಾಗಿ ಕ್ಯಾನ್ಸರ್ ಅನ್ನೋದು ಯಾಕೆ ಬರ್ತದೆ ಅಂತಂದರೆ ನಮ್ಮ ಜೀವಕೋಶಗಳು ಅನಿಯಮಿತವಾಗಿ ಯಾವಾಗಾವುದು ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ, ಆ ಒಂದು ಯಾವ ಒಂದು ದೇಹದ ಭಾಗದಲ್ಲಿ ಅನಿಯಮಿತವಾಗಿ ಜೀವಕೋಶಗಳು ಬೆಳೀಲಿಕ್ಕೆ ಪ್ರಾರಂಭ ಆಗ್ತವೆ, ಆವಾಗ ಈ ಕ್ಯಾನ್ಸರ್ ಅನ್ನೋ ಒಂದು ರೋಗ ಕಾಣಿಸ್ಕೊಳ್ತದೆ. ವಿಶೇಷವಾಗಿ ಗಂಡಸರಲ್ಲಿ ಲಂಗ್ ಕ್ಯಾನ್ಸರ್ ಜಾಸ್ತಿ ನೋಡ್ಬೋದು ಮತ್ತು ಹೆಣ್ಮಕ್ಕಳಲ್ಲಿ ನಾವು ಒಂದು ಬ್ರೆಸ್ಟ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಅನ್ನೋದು ಜಾಸ್ತಿ ಕಾಣಿಸ್ಕೊಳ್ತದೆ. ಪ್ರತಿ ವರ್ಷ ನಮ್ಮ ಭಾರತ ದೇಶದಲ್ಲಿ ಸುಮಾರು 14 ರಿಂದ 15 ಲಕ್ಷ ಜನರು ಪ್ರತಿ ವರ್ಷಕ್ಕೆ ಈ ಒಂದು ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ಅದರಲ್ಲಿ 8 ರಿಂದ 9 ಲಕ್ಷ ಜನ ಸಾವನ್ನಪ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನೋಡಬೇಕಾದ್ರೆ ಪ್ರತಿ ವರ್ಷ ಒಂದು ಸುಮಾರು 79,000 ಜನ ಹೊಸ ಜನ ಇದರಲ್ಲಿ ಕಾಯಿಲೆಯಿಂದ ಇದಾಗ್ತಾ ಇದೆ. ಈಗ ಪ್ರೆಸೆಂಟ್ ಒಂದು 2.5 ಲಕ್ಷ ಜನ ಕರ್ನಾಟಕದಲ್ಲಿ ಈ ಒಂದು ಕಾಯಿಲೆಗೆ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸೊ ನಮ್ಮ ಮುಖ್ಯ ಉದ್ದೇಶ ಅಂತಂದರೆ ಒಂದು ಪ್ರಾಥಮಿಕ ಹಂತದಲ್ಲಿ ಅರ್ಲಿ ಡಿಟೆಕ್ಷನ್ ನಾವು ಹೇಳ್ತೀವಿ. ಯಾಕೆಂದರೆ ಇದು ಭಾಳ ಜಾಸ್ತಿ ಸ್ಟೇಜ್ ಅದು ಜಾಸ್ತಿ ಆಯಿತು ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಗುರಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಸರ್, ರ್ಯಾಲಿ ಎಲ್ಲಿವರೆಗೆ ಇದೆ ಸರ್? ಈ ರ್ಯಾಲಿ ಈಗ ಇಲ್ಲಿಂದ ಈ ರ್ಯಾಲಿಯಲ್ಲಿ ಸಹಯೋಗ ನಮ್ಮ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿದವರು ಇದ್ದಾರೆ ಮತ್ತು ಸಿ ವಸಂತ ಕಾಲೇಜ್, ಎಸ್ ಬಿ ಪಾಟೀಲ್ ಡೆಂಟಲ್ ಕಾಲೇಜ್, ಸಿದ್ದರಾಮೇಶ್ವರ ಕಾಲೇಜ್ ಹಾಗೂ ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ಒಂದೊಂದು ದಿವಸ ಈ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿಂದ ಅಂಬೇಡ್ಕರ್ ಸರ್ಕಲ್ ಕಡೆಯಿಂದ ಹೋಗಿ ಡಿ ಸಿ ಆಫೀಸ್ ಮುಖಾಂತರ, ಹಳೆ ಡಿ ಸಿ ಆಫೀಸ್ ಮುಖಾಂತರ ಈ ರ್ಯಾಲಿ ಎಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಸರ್? ಸುಮಾರು 200 ಜನ ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಹೆಸರು ಹೇಳಿ ಸರ್. ನಾನು ಡಾಕ್ಟರ್ ಕಿರಣ್ ಪಾಟೀಲ್, ಜಿಲ್ಲಾ ಕಾರ್ಯಕ್ರಮಾಧಿಕಾರಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.